ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಫ್ರೈಡೆ. ಇವತ್ತು ಯಾವುದೇ ಕೆಲಸಗಳು ಮಾಡಿಲ್ಲ. ಮಾಡೋದಕ್ಕೆ ತುಂಬ ಕೆಲಸಗಳು ಉಂಟು, ಆದರೆ ಯಾವುದೇ ಕೆಲಸ ಮಾಡಿಲ್ಲ. ಇದು ಬಂದು ನನ್ನ ಹಳೇ ಫೋನು. ಇದು ಅಷ್ಟೇ ವಿವೋನೇ. ಈಗ ನಾನು ಯೂಸ್ ಮಾಡ್ತಾ ಇರೋದು ವಿವೋ ಮೊಬೈಲೇ. ತುಂಬ ಬಾಳಿಕೆ ಬಂತು ಇದಂತೂ. ಇದು ಇವಾಗ 5.5 ವರ್ಷ ಆಗ್ತಾಯಿದೆ ಈ ಮೊಬೈಲ್ನ ತೊಗೊಂಡು. ಇದನ್ನು ಇನ್ನೂ ತುಂಬ ಚೆನ್ನಾಗಿದೆ. ಇದು ನೋಡಿ, ಕ್ಯಾಪು ಇದರಲ್ಲೇ ಫ್ರೀ ಬಂದಿದ್ದು. ಅಂದರೆ ಚೆನ್ನಾಗಿತ್ತು, ಗ್ರಿಪ್ಪೆಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ಫುಲ್ಲು ನನ್ನ ಮಗನ ಕೈಗೆ ಬಂದಮೇಲೆ ಇದೆಲ್ಲ ಫುಲ್ಲು ಹಾಳಾಗಿದೆ. ಅಂದರೆ ನಾನು ಯೂಸ್ ಮಾಡಬೇಕಾದ್ರೇ ಇಲ್ಲಿ ಒಂದು ಸೈಡಿಗೆ ಕುಯ್ದಿದ್ದ ಥರ, ಅಂದರೆ ಕಟ್ ಮಾಡಿರೋ ಥರ ಆಗಿತ್ತು. ಅದಾದಮೇಲೆ ಹಾಗೆ ಇತ್ತು, ಯೂಸ್ ಮಾಡ್ತಾಯಿದ್ದೆ. ನೋಡಿದರೆ ಇವಾಗ ಈ ಥರ ಬಂದಿದೆ. ಬ್ಯಾಟ್ರಿ ಡೌನ್ ಆಗಿದೆ, ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿದೆ. ಬ್ಯಾಟ್ರಿ ಬೇಗ ಡೌನ್ ಆಗುತ್ತೆ, ಮತ್ತು ಚಾರ್ಜಿಗೆ ಹಾಕಿದ್ರು ಅಷ್ಟೇ ಬೇಗ ಆಗಲ್ಲ. ತುಂಬ ಗಂಟೆಗಟ್ಟಲೆ ತೊಗೊಳುತ್ತೆ. ಈಗ ಒಂದು 4 ಅವರ್ ತೊಗೊಳುತ್ತೆ. ಇನ್ನೂ ಇವಾಗ 100 ಆಗಿದೆ. 4 ಅವರ್ ಮೇಲೆ ಬೇಕು. ಅದೇನು 50% ಆ ಥರ ಅಷ್ಟಕ್ಕೆ. ಇನ್ನು 100% ಖಾಲಿ ಆಗಿಬಿಟ್ರೆ ಎಷ್ಟು ಅವರ್ ತೊಗೊಳುತ್ತೆ ಅಂತ ಯೋಚನೆ ಮಾಡಿ. ಆದರೆ ಚೆನ್ನಾಗಿ ಬಾಳಿಕೆ ಬಂದಿದೆ. ಅದನ್ನು ನೋಡಿನೇ ನನಗೆ ಸ್ಯಾಮ್ಸಂಗ್ ತೊಗೋ ಅಂತ ಹೇಳಿ ಮಾಮ ಹೇಳ್ತಾಯಿದ್ರು. ನಾನು ಸ್ಯಾಮ್ಸಂಗ್ ಬೇಡ, ನನಗೆ ಇಷ್ಟ ಇಲ್ಲ. ಏಕೆಂದರೆ ಮೋನ್ ಮಾಮ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಮೊಬೈಲ್ ತೊಗೊಂಡು ಇವಾಗ ಜೂನಿಗೆ 5 ವರ್ಷ ಆಗ್ತಾಯಿದೆ. ಅವ್ರದ್ದು ಓಕೆ, ಚೆನ್ನಾಗಿದೆ. ಅದೇ ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಹೊಸದು ತೊಗೊಳ್ಳೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನನಗೆ ಸ್ಯಾಮ್ಸಂಗು ಅಷ್ಟೊಂದೇನು ಇಷ್ಟ ಆಗಿಲ್ಲ, ನಂಗೆ ಬೇಡ, ನನಗೆ ವಿವೋನೇ ಚೆನ್ನಾಗಿದೆ, ವಿವೋನೇ ಬೇಕು ಅಂತ ಹೇಳಿದೆ. ಅಂದರೆ ಅವರು ಪರಿಚಯ ಇದ್ದ ಅಂಗಡಿಗೆ ನಾವು ಹೋಗಿದ್ದು. ಅದಕ್ಕೆ ಅವರು ಇಲ್ಲ ಸ್ಯಾಮ್ಸಂಗೇ ತೊಗೊಳ್ಳಿ, 25,000 ಹೇಳಿದ್ರು. ಇಲ್ಲ ಬೇಡ, ನನಗೆ ಇಷ್ಟ ಆಗಿದ್ದೇ ವಿವೋ. ಆಮೇಲೆ ವಿವೋನೇ ತೊಗೊಂಡು ಬಂದಿದ್ದು. ಇವಾಗ ಮೋನ್ ಮಾಮ ಹೇಳ್ತಾರೆ ನಾನು ತೊಗೊಂಡ್ರೆ ನಾನು ಸ್ಯಾಮ್ಸಂಗೇ ತೊಗೊಳ್ಳೋದು, ನನಗೆ ವಿವೋ ಎಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಕೌಶಿನೂ ಅಷ್ಟೇ, ಯಾವುದು ಇವಾಗ ಹೊಸ್ದಾಗಿ ಬಿಟ್ಟಿದ್ದಾರಂತೆ ಸ್ಯಾಮ್ಸಂಗಲ್ಲಿ, ಅದೇ ಚೆನ್ನಾಗಿದೆ, ಅದನ್ನೇ ತೊಗೊಳ್ಳಿ ಅಂತ ಹೇಳ್ತಾ ಇದ್ದ. ಯಾವುದಾದ್ರು ತೊಗೊಳ್ಳಿ, ಆದರೆ ನನಗೆ ಕ್ಯಾಮ್ರಾ ಅದೆಲ್ಲ ನೋಡುವಾಗ ನನಗೆ ವಿವೋನೇ ಇಷ್ಟ ಆಗಿದ್ದು. ಅದಕ್ಕೆ ನಾನು ವಿವೋನೇ ತೊಗೊಂಡಿದ್ದು. ಓಕೆ, ಇವತ್ತು ತಿಂಡಿ ಬಂದು ಏನು ಮಾಡಿದೆ ಅಂದರೆ ರೈಸ್. ಈಗ ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ಕೌಶಿ ಊರಿಗೆ ಹೋದಾಗಿಂದ ಇಲ್ಲಿವರೆಗೂ ಕೂಡ ನಾನು ಜಾಸ್ತಿ ರೈಸ್ ಮಾಡ್ತಾ ಇರಲಿಲ್ಲ, ಬರೀ ಚಪಾತಿ ರೊಟ್ಟಿ ಈ ಥರದ್ದೇ ಮಾಡ್ತಾಯಿದ್ದೆ. ಈಗ ಅವ್ನು ಬಂದಾಗಿಂದ ಪುಳಿಯೋಗರೆ, ಚಿತ್ರಾನ್ನ ಮತ್ತು ಬಿಸಿಬೇಳೆ ಬಾತು ಆ ಥರನೇ ಮಾಡ್ತಾಯಿದ್ದೀನಿ. ಇವತ್ತಷ್ಟೇ ತರಕಾರಿ ಪಲಾವ್ ಮಾಡಿದ್ದೆ. ಅದಕ್ಕೆ ಕೊಬ್ಬರಿ ಎಣ್ಣೆನ ಅವ್ರು ಹೇಳಿದರು ಒಂದು 4-5 ಡೇಸ್ ಯೂಸ್ ಮಾಡಬೇಡಿ, ಆಮೇಲೆ ಯೂಸ್ ಮಾಡಿ ಅಂತ. ಅದಕ್ಕೆ ನಾನಿವತ್ತು ತರಕಾರಿ ಪಲಾವ್ಗೆ ಕೊಬ್ಬರಿ ಎಣ್ಣೆ ಹಾಕಿ ತರಕಾರಿ ಪಲಾವ್ ಮಾಡಿದೆ. ಚೆನ್ನಾಗಾಗಿತ್ತು. ತಿನ್ನೋ ತನಕ ಹೇಳಿರಲಿಲ್ಲ. ಫಸ್ಟ್ ಹೇಳ್ಬಿಟ್ರೆ ಹೌದು ಏನೋ ಒಂಥರ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ತಿನ್ನೋ ತನಕ ಹೇಳಿಲ್ಲ. ತಿಂದು ಆದಮೇಲೆ ಚೆನ್ನಾಗಿತ್ತಾ ಟೇಸ್ಟು ಅಂದೆ. ಚೆನ್ನಾಗಿತ್ತು, ಏನು ಡಿಫ್ರೆನ್ಸ್ ಅನಿಸಿಲ್ಲ, ಏನು ವ್ಯತ್ಯಾಸ ಇಲ್ಲ, ಚೆನ್ನಾಗಿದೆ, ನಾರ್ಮಲಾಗಿ ಮಾಮೂಲಿ ಹೇಗಿದೆ ಆಗಿದೆ. ಆಮೇಲೆ ಹೇಳಿದೆ ಕೊಬ್ಬರಿ ಎಣ್ಣೆ ಏನಾದರೂ ಸ್ಮೆಲ್ ಬರ್ತಿದೆಯಾ, ಏನಾದರೂ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ ಅಂತ. ಇಲ್ಲ ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿದೆ, ತಿನ್ಬೋದು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇನ್ಮೇಲೆ ಅದೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಏನಕ್ಕೆ ಮೋನ್ ಮಾಮ ಆ ಥರ ಹೇಳಿರೋದು ಅಂದರೆ, ಮೋನ್ ಮಾಮ ಒಂದಷ್ಟು ವೀಡಿಯೋಸ್ಗಳು ನೋಡಿದ್ದಾರೆ, ಅದರಲ್ಲಿ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ, ಅದರಿಂದ ಯೂಸ್ ಮಾಡು ಅಂತ ಹೇಳ್ತಿರೋದು. ನಾನು ಅಂದ್ಕೊಂಡಿದ್ದು ಏನಂದರೆ, ಕೊಬ್ಬರಿ ಅಷ್ಟೊಂದು ಎಣ್ಣೆ ಏನು ಮಾಡೋಕ್ಕಾಗುತ್ತೆ, ಕೂದಲಿಗೆಲ್ಲ ಅಷ್ಟು ಯೂಸ್ ಮಾಡಲ್ಲ. ಮತ್ತು ನನ್ನೊಬ್ಳಿಗೆ ಅಡುಗೆಗೂ ಕೂಡ ನಾವು ಯೂಸ್ ಮಾಡಲ್ಲ. ಕೂದಲಿಗಾದರೆ ನಾನು ಒಬ್ಬಳೇ ಅಲ್ವಾ ಯೂಸ್ ಮಾಡೋದು, ಅಡುಗೆಗೆ ನಾವು ತಿನ್ನೋದೇ ಇಲ್ಲ ಕೊಬ್ಬರಿ ಎಣ್ಣೆ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ಏನಾದರೂ ಜಾಸ್ತಿ ಎಣ್ಣೆ ಎಲ್ಲ ಬಂದರೆ ಎಲ್ಲರಿಗೂ ಸ್ವಲ್ಪ ಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇವಾಗ ಅನ್ನಿಸ್ತದೆ ಬೇಡ, ಅಡುಗೆಗೆ ಯೂಸ್ ಮಾಡೋಣ. ಮತ್ತು 1 ಲೀಟರ್ ಕೊಬ್ಬರಿ ಎಣ್ಣೆ ಬಂದು 290 ರೂಪಾಯಿ. ನಾವು ಹೋಗಿದ್ವಲ್ಲ ಅಲ್ಲಿ ಕೇಳಿದಾಗ 290 ರೂಪೀಸ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಒರ್ಜಿನಲ್ಲು ನಾವೇ ನಿಂತ್ಕೊಂಡು ಗಾಣದಲ್ಲಿ ಆಡಿಸಿ ತೊಗೊಬಂದಿರೋದು ಯಾಕೆ ಕೊಡಬೇಕು, ಬೇಡ ನಾವೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ.
ಈ ಥರ ನಿನ್ನೆನೂ ಅಷ್ಟೇ ಏನಕ್ಕೆ ಹಾಕಿದ್ದೇನೆ ಮೊಸೊಪ್ಪು ಮಾಡಿದೆ ಅದಕ್ಕೂ ಹಾಕಿದೆ. ಏನು ಸ್ಮೆಲ್ಲೆಲ್ಲ ಏನಿಲ್ಲ, ಕೊಬ್ಬರಿ ಎಣ್ಣೆದು ಆರಾಮಾಗಿ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ತೋರಿಸ್ತೀನಿ 5 ಡೇಸ್ ಆದಮೇಲೆ ಯಾವ ಥರ ಇದೆ ಅಂತೇಳಿ. ಓಕೆ, ನಾನು ಕೊಬ್ಬರಿ ಎಣ್ಣೆ ಅಂದರೆ ಗಾಣಕ್ಕೆ ತೊಗೊಂಡೋಗಿದ್ನಲ್ಲ, ಆವಾಗ ಈ ಥರ ಬಾಕ್ಸ್ ತೊಗೊಂಡೋಗಿದ್ದೆ. ನೀವು ಯಾರಾದರೂ ಗಾಣ ಆಡಿಸ್ಕೊಬರೋದಕ್ಕೆ ಹೋದರೆ ಈ ಥರ ಬಾಕ್ಸ್ ಎಲ್ಲ ತೊಗೋಗ್ಬೇಡಿ. ಯಾಕೆಂದರೆ ಇದು ತೊಗೊಂಡು ಬರಬೇಕಾದ್ರೆ ಫುಲ್ಲು ಈ ಸೈಡ್ ಏನಿದೆ ಫುಲ್ ಎಲ್ಲ ಚೆಲ್ಲುತ್ತೆ. ಅದರಿಂದ ಮಾಮೂಲಿ ಕ್ಯಾನ್ಗಳು ಬರುತ್ತೆ ನೋಡಿ, ಎಣ್ಣೆ ಕ್ಯಾನ್ ಥರ, ಆ ಥರದ್ದೆಲ್ಲ ತೊಗೊಂಡೋಗಿ. ಅದಾದರೆ ಏನೂ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇದೆ ಎಣ್ಣೆ, ಚೆನ್ನಾಗಿದೆ. ಅವ್ರು ಹೇಳಿದ್ರು ಒಂದು 4-5 ಡೇಸು ಬಿಸಿಲಲ್ಲಿ ಇಡಿ ಅಂತ ಹೇಳಿದ್ದಾರೆ. ಬಿಸಿಲಲ್ಲಿ ಇಡೋಕ್ಕೆ ಇಲ್ಲಿ ಬಿಸಿಲೇ ಇಲ್ವಲ್ಲ, ಫುಲ್ಲು ಮೋಡ ಇದೆ. ಒಂದಿನ ಚೆನ್ನಾಗಿ ಬಿಸಿಲು ಬಂದಮೇಲೆ ಬಿಸಿಲಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇಷ್ಟಿದೆ ಎಣ್ಣೆ. ಯೂಸೇ ಮಾಡಿದ್ದು ಅಂದರೆ ಒಂದು 4-5 ಸ್ಪೂನು ಯೂಸ್ ಮಾಡಿದ್ದೀವಿ ಅಷ್ಟೇ. ಅಷ್ಟು ಬಿಟ್ಟರೆ ನಾವು ಯೂಸ್ ಮಾಡಿಲ್ಲ. ಸ್ವಲ್ಪ ಎಣ್ಣೆ ಅಂದರೆ ಅವತ್ತು ತೊಗೋಬೇಕಾದ್ರೆ ಇಲ್ಲೆಲ್ಲ ಸ್ವಲ್ಪ ಲೀಕ್ ಆಯ್ತು ಅಷ್ಟೇ. ಒಂದು ಸ್ಪೂನ್ ಅಷ್ಟು ಹೋಗಿರ್ಬೋದು ಅಷ್ಟೇ. ಅದಕ್ಕೆ ಹೇಳಿದ್ದು, ನೀವು ಏನಾದರೂ ಆ ಥರ ಮಾಡಿಸಿದ್ರೆ ಕ್ಯಾನ್ ತೊಗೊಂಡೋಗಿ ಅಂತೇಳಿ. ಓಕೆ, ಅಲ್ಲಿ ಎಲ್ಲ ಥರದ್ದು ಎಣ್ಣೆಗಳು ಕೂಡ ಸಿಗುತ್ತೆ. ಇಲ್ಲೇ ಇರಲಿ ಇದು. ಓಕೆ, ಹಾಗೆ ಬಂದರೆ ಇವತ್ತು ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಮುಗ್ದಿದೆ. ಚಪ್ಪಲಿ ನಾನು ಹೇಳ್ತಾಯಿದ್ದೆ 4-5 ಡೇಸಿಂದ ಎತ್ಕೋಬೇಕು, ಅದನ್ನೆಲ್ಲ ತೊಳಿಬೇಕು. ಅಂದರೆ ಇವಾಗ ವೆದರ್ ಈ ಥರ ಇರೋದ್ರಿಂದ ಸ್ಲಿಪ್ಪರ್ ನನಗೆ ಅವಶ್ಯಕತೆ ಇದೆ. ಅದಕ್ಕೆ ಇದನ್ನು ನಿನ್ನೆ ತೆಗೆದಿಟ್ಟೆ ಹೊರಗಡೆ, ಅಂದರೆ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಆದರೆ ತಂದಿರಲಿಲ್ಲ ಒಳಗಡೆ. ಅದನ್ನು ಇವಾಗ ತೊಗೊಬಂದಿದ್ದೀನಿ. ಇವಾಗ ಅದನ್ನು ತೊಳಿಬೇಕು. ಈ ಕ್ಯಾನ್ ಒಂದಿದೆ, ಇದು ತೊಳೆದ್ರೆ 3 ಕ್ಯಾನು ತೊಳೆದಾಗುತ್ತೆ. ಇದೆರಡು ತೊಳೆದ್ಬಿಟ್ಟು ಹಾಗೆ ಬಚ್ಚಲ ಮನೆ ಕೂಡ ತೊಳೆದ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಅಂದರೆ ಮನೆ ಒರೆಸಿದ ನೀರು, ಇದನ್ನು ಬಚ್ಚಲ ಮನೆ ತೊಳೆಯೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮ್ ಬಂದು 1 ಗಂಟೆ ಆಗ್ತಾಯಿದೆ. ಇವಾಗ ನಾನು ಒಂದು ಟೈಮಲ್ಲಿ ಏನಂದರೆ ನಾನೇ ಚಿಲ್ಲರೆ ಕಾಸಿದೆ ತೊಗೊಂಡೋಗಿ ಕೊಡಿ ಅಂತ ಹೇಳ್ತಾಯಿದ್ದೆ ಮೋಹನ್ ಮಾಮನಿಗೆ. ಇವಾಗ ಏನಾಗಿದೆ ಅಂದರೆ ನಾವೇ ಚಿಲ್ಲರೆ ಕೇಳೋ ಥರ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ಇವಾಗ ನಾವು ನೀರು ತೊಗೊಬರ್ತೀವಲ್ಲ, ಕುಡಿಯೋ ನೀರು, ಅಲ್ಲಿ 5 ರೂಪಾಯಿನ ಕಾಯಿನು ಕೊಡಬೇಕಂತೆ. ಅಂದರೆ 5 ರೂಪಾಯಿನ ಕಾಯಿನ್ ಹಾಕಿದರೆ ನೀರು ಬರುತ್ತಂತೆ. ಅದರಿಂದ ಇವಾಗ ನಾವೇ 5 ರೂಪಾಯಿನ ಕಾಯಿನು ಯಾರ ಹತ್ರನಾದರೂ ಇದ್ದರೆ ಅಲ್ಲಿ ಅಂಗಡಿಯವ್ರ ಹತ್ರ ಅಲ್ಲಿ ಕೇಳ್ತಾರೆ. ಮೋಹನ್ಮ ಕೇಳಿ ಇಸ್ಕೊಬಂದಿದ್ದಾರೆ. ಒಂದು 400 ರೂಪಾಯಿ ಅಷ್ಟು ತೊಗೊಬಂದಿದ್ದಾರೆ. ಯಾಕೆಂದರೆ ವಾರದಲ್ಲಿ 3 ಕ್ಯಾನ್ 4 ಕ್ಯಾನ್ ನೀರು ಬೇಕು. ಅದರಿಂದ ಇಲ್ಲೊಂದು ಸ್ವಲ್ಪ ಚಿಲ್ಲರೆ ಕಾಸಿತ್ತು, ಅದರಲ್ಲಿ ಎಷ್ಟಿದೆ ನೋಡೋಣ ಅಂತೇಳಿ ಇಲ್ಲಿ ಕೂತ್ಕೊಂಡಿದ್ದೀನಿ. ಇಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಸಿಗ್ಬೋದೇನೋ ಅಷ್ಟೇ. 5 ರೂಪಾಯಿದು ಎಷ್ಟಿದೆ ಅಂತ ಗೊತ್ತಿಲ್ಲ. ಮೊದಲು ಹೇಗೆಂದರೆ ಫಸ್ಟು 5 ರೂಪಾಯಿನ ಕಾಯಿನ್ ಇಟ್ಟರು, ಆಮೇಲೆ ಕಾರ್ಡ್ ಮಾಡಿದ್ರು. ಆಮೇಲೆ ಅಲ್ಲಿ ಒಬ್ಬರು ಕೂತ್ಕೋತಾರೆ. ಕಾರ್ಡ್ ಇದ್ದರೆ ಅವರು ಬೇಕಂತೇನಿಲ್ಲ, ನಾವೇ ಹೋಗ್ಬಿಟ್ಟು ಯಾವ ಟೈಮಲ್ಲಾದರೂ ಹೋಗ್ಬಿಟ್ಟು ಕಾರ್ಡ್ ಹಾಕ್ಬಿಟ್ಟು ನೀರು ತೊಗೋಬೋದಿತ್ತು. ಅದು ಕ್ಯಾನ್ಸಲ್ ಮಾಡಿದ್ರು. ಇವಾಗ ಮತ್ತೆ ಕಾಯಿನ್ ಹಾಕಿದ್ರೆ ನೀರು ಬರೋ ಥರ ಮಾಡಿದ್ದಾರೆ. ಅದರಿಂದ ಇಲ್ಲಿ ತೋರಿಸ್ತೀನಿ. ಎಷ್ಟಿದೆ ಅಂತ ಗೊತ್ತಿಲ್ಲ. 100 ರೂಪಾಯಿ 50 ರೂಪಾಯಿ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ಇದರಲ್ಲಿ ಒಂದಷ್ಟಿದೆ. ಚಿಲ್ಲರೆ ಕಾಸು ಅಂತ ಇಟ್ಟಿದ್ದೆ ನಾನು. ಇಷ್ಟೇ ನೋಡಿ. ಇದರಲ್ಲಿ ಇಷ್ಟು 10 ರೂಪಾಯಿನ ಕಾಯಿನೆಲ್ಲ ಯೂಸ್ ಆಗಲ್ಲ, ಬರೀ 5 ರೂಪಾಯಿನ ಕಾಯಿನ್ ಅಷ್ಟೇ. ಅದಕ್ಕೆ ಎತ್ತಿ ಇಡೋಣ, ಬೇಕಾಗುತ್ತಲ್ಲ ನೀರು ತರೋದಕ್ಕೆ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ. ಇದು ನೋಡಿ 20 ರೂಪೀಸು. ಮಾಮ ಬ್ಯಾಂಕಲ್ಲಿ ಕೊಟ್ಟರು ಅಂದ್ಬಿಟ್ಟು ಕೊಟ್ಟರು. ನಾನು ಅದನ್ನು ಹಾಗೇ ಇಟ್ಟಿದ್ದೀನಿ, ಯೂಸೇ ಮಾಡಿಲ್ಲ. 20 ರೂಪೀಸ್. ಓಕೆ,
ಇಲ್ಲಿ ನೋಡಿ 85 ರುಪೀಸ್ ಸಿಕ್ಕಿದೆ ನನಗೆ. 100 ರುಪೀಸು ಇಲ್ಲ, 85 ಇದೆ. ಇದೇ ತುಂಬ ದಿನ ಬರುತ್ತೆ. ಹೇಳಿದ್ದು ನಾವೇ ಒಂದು ಟೈಮಲ್ಲಿ ಕೊಡ್ತಿದ್ವಿ, ಇವಾಗ ನಮಗೆ ಬೇಕು ಆ ಥರ. ಓಕೆ, ಟೈಮ್ ಬಂದು ಇವಾಗ 3:45 ಆಗ್ತಾಯಿದೆ. ತಲೆಗೆ ಸ್ವಲ್ಪ ಮೊಸರಿತ್ತು ನೋಡಿ, ಅದಕ್ಕೆ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ನೀಟಾಗಿ ಕೂದಲಿಗೆಲ್ಲ ಹಾಕಿದ್ದೀನಿ. ಇವಾಗ ಮೋಹನ್ ಮಾಮ ಇದ್ದಾಗ ಹಾಕಿಲ್ಲ, ಯಾಕೆ ಅಂದರೆ ಬೈತಾರೆ. ಏನೇನೋ ಯಾವತ್ತಾದರೂ ಒಂದಿನ ನಾನು ಈ ಥರ ಕೂದಲು ಉದುರ್ತಾ ಇದೆ ಅಂತ ಹೇಳ್ತೀನಲ್ಲ, ಅವಾಗ ಬೈಯೋದು. ಇವಾಗೇನು ಬೈಯೋಲ್ಲ, ಅವಾಗ ಬೈತಾರೆ. ಏನೇನೆಲ್ಲ ಆಗ್ತೀಯ ತಲೆಗೆ, ಅದಕ್ಕೆ ಕೂದಲು ಉದುರೋಗ್ತಿರೋದು ಅಂತ ಬೈತಾರೆ. ಅದಕ್ಕೆ ಅವರು ಊಟ ಮಾಡ್ಕೊಂಡು ಹೊರಟ ಮೇಲೆ ನಾನು ಹಾಕಿರೋದು. ಇವಾಗ ಹಾಗೆ ಮುಖಕ್ಕೂ ಕೂಡ ಏನದು ಕೊಬ್ಬರಿ ಎಣ್ಣೆ ಅದನ್ನು ಯೂಸ್ ಮಾಡಿದ್ದೀನಿ. ಇವಾಗ ಸ್ನಾನಕ್ಕೆ ಹೋಗಬೇಕು. ಏನಂದರೆ ಕೌಶಿ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅವನು ನೋಡ್ರೆ ಇನ್ನೂ ಬಂದಿಲ್ಲ. ಅವ್ನು ಬಂದಮೇಲೆ ಸ್ನಾನಕ್ಕೆ ಹೋಗೋಣ ಅಂಥೇಳಿ. ಡೈಲಿ ಈ ರೀತಿ ಸ್ನಾನಕ್ಕೆ ಹೋಗೋಕ್ಕೆ ಮೊದಲೇ ಎಣ್ಣೆಯಿಂದ, ಯಾವುದಾದ್ರೂ ಎಣ್ಣೆ, ನಿಮ್ಗೆ ಯಾವ ಎಣ್ಣೆ ಇಷ್ಟ ಆ ಎಣ್ಣೆನ ತೊಗೊಂಡು ಮಸಾಜ್ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋದರೆ ಒಳ್ಳೆಯದು. ಆದರೆ ಅಷ್ಟೊಂದು ಪೇಷನ್ಸ್ ಇಲ್ಲ ನಮಗೆ, ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನಕ್ಕೆ ಹೋಗೋಷ್ಟು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂತಿದ್ನಲ್ಲ ಹೇಗಿದ್ರು, ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮಸಾಜ್ ಮಾಡಿಬಿಟ್ಟು ಇವಾಗ ಸ್ನಾನಕ್ಕೆ ಹೋಗ್ತಿದ್ದೀನಿ. ಓಕೆ, ಅವನು ಇನ್ನೊಂದು 5 ನಿಮಿಷ ಬರ್ತಾನೆ, ಬಂದಮೇಲೆ ಹೊರಡ್ತೀನಿ. ಟೈಮ್ ಬಂದು ಇವಾಗ 6:30 ಆಗಿದೆ. ಹಾಗೆ ವಿಡಿಯೋನ ಎಂಡ್ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಕೌಶಿಗೆ ಕಾಲೇಜು ಸ್ಟಾರ್ಟ್ ಆದಾಗಿಂದ ಹೇಳ್ತಾನೆ ಬಂದಿದ್ದೀನಿ, ಏನಂದರೆ TCಗೆ ಹೋಗ್ಬಿಟ್ಟು ಅರ್ಜಿ ಎಲ್ಲ ಬರೆದು ಕೊಡು ಅಂತೇಳಿ. ಅವನು ಬರ್ದುಕೊಡ್ತೀನಿ ಅವನು ಯಾವಾಗಲೂ ಅಷ್ಟೇ, ಹೇಳಿದ ತಕ್ಷಣ ಏನು ಮಾಡಲ್ಲ, ಬರ್ದುಕೊಡ್ತೀನಿ ಆ ಥರನೇ ಹೇಳ್ತಾ ಇದ್ದ. ಇವಾಗ ಮೊನ್ನೆ ಮೆಸೇಜ್ ಮಾಡಿದ್ದು, ವಾಟ್ಸಪ್ ಮೆಸೇಜು, ನಾಳೆಗೆ ಲಾಸ್ಟ್ ಡೇಟು, ಎಲ್ಲರೂ TC ಮತ್ತು ಮಾಸ್ ಕಾರ್ಡ್ ಏನಿದೆ ಅದೆಲ್ಲ ಕೊಡಬೇಕು, ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ಹೇಳಿದ್ದೀನಿ, ತೊಗೊಂಡೋಗಿ ಫಸ್ಟ್ ಹೋಗ್ಬಿಟ್ಟು ಅರ್ಜಿ ಬರೆದುಕೊಡು ಅಂತ ಹೇಳಿ. ಅವನು ಮಾಡೇ ಇಲ್ಲ, ಇವತ್ತು ಹೋಗ್ಬಿಟ್ಟು ಕೊಟ್ಟಿದ್ದಾನೆ. ನಾನೇ ಬರೆದು ಕೊಡ್ಬೋದಿತ್ತು, ಆದರೆ ಅವನೇ ಕಲೀಲಿ ಅಂತೇಳಿ ಬರೆಯೋದನ್ನ ಎಲ್ಲ ಬರೀತಾನೆ, ಲೆಟರೆಲ್ಲ ಬರೀತಾನಲ್ಲ, ಅದು ಅರ್ಜಿ ಬರೆಯೋದು ಗೊತ್ತಿರುತ್ತೆ. ಆದರೆ ನೀನೇ ಬರೆದುಕೊಡು, ಎಲ್ಲರೂ ಅಂದರೆ ಪೇರೆಂಟ್ಸ್ ಎಲ್ಲ ಹೋಗ್ಬಿಟ್ಟು ಅವರೇ ಬರೆದು ಕೊಡ್ತಾರೆ ಅವ್ರ ಮಕ್ಕಳಿಗೆ, ನೀನು ಮಾತ್ರ ನನ್ನನ್ನೇ ಬರಿ ಅಂತ ಹೇಳ್ತಿದ್ಯಾ ಅಂತೇಳಿ. ನಾನು ಬರೆಯೋದು ಇಷ್ಟು ದಿನ ಬರೆದು ಕೊಟ್ಟೆ, ಇವಾಗ ಅದೇ ಕಾಲೇಜ್ ತಾನೇ, ಅಲ್ಲೇ ಇರ್ತೀಯಲ್ವ, ಹೋಗ್ಬಿಟ್ಟು ಬರೆದ್ಬಿಟ್ಟು ಕೊಟ್ಬಾ ಅಲ್ಲೇ ಅಂತ ಹೇಳಿ. ಅದಕ್ಕೆ ಇವತ್ತು ತೊಗೊಂಡೋಗಿ ಕೊಟ್ಟಿದ್ದಾನಂತೆ, ಮಂಗಳವಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ಹೇಳ್ದೆ ಬಂದ್ಬಿಟ್ಟು ಈ ಥರ ಆಗಿದೆ ಅಂತೇಳಿ. ಸರಿ ಆಯಿತು, ಹಾಗೆ ಮಾಡು. ಇಸ್ಕೊಂಡು ಒಂದು 2 ಕಾಫಿ ಎಕ್ಸ್ಟ್ರಾ ಜೆರಾಕ್ಸ್ ಮಾಡಿಸ್ಕೊಂಡು ತಂದಿಡು ಮನೆಗೆ. ಆಮೇಲೆ ಒರಿಜಿನಲ್ ಕೇಳ್ತಾರೆ ಏನೋ ಗೊತ್ತಿಲ್ಲ, ಇಲ್ಲ ಡೂಪ್ಲಿಕೇಟ್ ಕೇಳ್ತಾರೆ, ಅಂದರೆ ಜೆರಾಕ್ಸ್ ಕೇಳ್ತಾರೆ ಗೊತ್ತಿಲ್ಲ. ನಮಗೆಲ್ಲ TC ಒರಿಜಿನಲ್ಲೇ ಇಸ್ಕೊಳ್ತಿದ್ರು, ಇವಾಗೆಲ್ಲ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತೇಳಿ. ಓಕೆ, ಹಾಗೆ ಇವಾಗ ಮೋಟ್ರ್ ಹಾಕಕ್ಕೆ ಹೋಗ್ತಾಯಿದ್ದೆ. ಮೊನ್ನೆ ಟ್ಯಾಂಕರ್ ಹೊಡ್ಸಿದ್ವಲ್ಲ, ಅವಾಗ ಮೋಟ್ರ್ ಹಾಕಿದ್ದು. ಅದಾದಮೇಲೆ ನಿನ್ನೆ ಏನಾಗೋಯ್ತು ಅಂದರೆ ಕರೆಂಟ್ ಹೋಗ್ಬಿಡ್ತು. ಮೋಟ್ರ್ ಹಾಕೋ ಟೈಮಲ್ಲಿ ಕರೆಂಟ್ ಹೋಯ್ತು, ಮತ್ತು ಮಳೆ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು ಏನು ಮಾಡಿದೆ, ಮೋಟ್ರ್ ಹಾಕಲೇ ಇಲ್ಲ. ಇವಾಗ ಮೋಟ್ರ್ ಹಾಕ್ತಾಯಿದ್ದೀನಿ. ಬೆಕ್ಕುಗಳು ಫುಲ್ಲು ಕಿರ್ಚಾಡ್ತಾಯಿದೆ. ಇವಾಗ ಹೋಗ್ಬಿಟ್ಟು ಮೋಟ್ರ್ ಹಾಕ್ಬಿಟ್ಟು ಆಮೇಲೆ ಬಂದು ಆಫ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.